ಗೈಸ್ ಪ್ಲೇಸ್ ನೋಡ್ಬೋದು ಏನು ಸಖತ್ತಾಗಿದೆ. ಗೈಸ್ ಹಿಂಗೆ ಕೂಡ್ಲೆ ಬೀಚ್ ರೋಡು ಹಿಂಗೆ ಸೀದಾ ಹೋಗ್ತಾ ಇರೋದು ಕೋಗರ್ಬ ಪ್ಲೇಸಿಗೆ. ಗೈಸ್ ಇದು ಬಂದ್ಬಿಟ್ಟು ಕೂಡ್ಲೆ ಬೀಚ್ ರೋಡು. ಓಮ್ ಬೀಚ್ ಹಂಗೆ ಆ ಕಡೆ ಹೋದರೆ ಓಮ್ ಬೀಚ್ ಬರ್ತದೆ. ಬ್ರೋ ಹಂಗೆ ಬಂದು ಹಿಂಗೆ ಲೆಫ್ಟ್ ತಗೊಂಡ್ರೆ ಹಿಂಗೆ ಹೋದ್ರೆ ಗೋಕರ್ಣ, ಸ್ಟ್ರೇಟ್ ಹೋದ್ರೆ ಹಿಂಗೆ ಹೋದರೆ ಓಮ್ ಬೀಚ್ ರೋಡು. ಹಾಗೆ ಹೋಗಿ ವಿಸಿಟ್ ಮಾಡುವ ಪ್ಲೇಸ್ನ ಹೆಂಗಿದೆಯಲ್ಲ ಅಂತ. ಗೈಸ್ ನೋಡ್ಬೋದು ನೀವು, ಗೋಗರ್ಬ ಗುಹೆ ಅಥವಾ ಶಿವನ ಗುಹೆ ಅಂತ ಕರೀತಾರೆ. ನೋಡ್ಬೋದು ನೀವು, ಟೂರಿಸಮ್ ಅಷ್ಟೇನೂ ಇಲ್ಲ, ಬಟ್ ಒಂದು 4-5 ಜನ ಅವರೇ ಅಷ್ಟೇ. ಬಟ್ ಒಳಗೆಲ್ಲ ಹೋಗ್ಬೇಕು ಇವಾಗ. ನಾನು ಮತ್ತು ಒಂದು ಫ್ರೆಂಡ್ ಬಂದಿದ್ರು, ಸಿಕ್ಕಾಪಟ್ಟೆ ಬಿಸಿಲಲ್ಲಿ. ಗಾಯ್ಸ್ ನಿಮಗೆ ನೋಡ್ಬೋದು ನೀವು, ಒಂದು ನೈಸರ್ಗಿಕವಾದ ರಂಧ್ರ ಕಾಣಿಸ್ತದೆ. ಇಲ್ಲಿಂದ ಸೂರ್ಯನ ಪ್ರಕಾಶ ಬಿದ್ದು ಡೈರೆಕ್ಟ್ ದೇವ್ರ ಹತ್ರನೇ ಬೀಳ್ತದೆ. ಇಲ್ಲಿ ಒಳಗಡೆ ಒಂದು ಆತ್ಮಲಿಂಗ ಟೈಪ್ ಇದೆ. ಗಾಯ್ಸ್ ನೋಡ್ಬೋದು ನೀವು, ಇಲ್ಲಿ ಫುಲ್ ಗುಹೆ. ಆ ಕಡೆ ಸೂರ್ಯನ ಕಿರಣ ನೋಡ್ಬೋದು ನೀವು. ಹಾಗೆ ಒಳಗಡೆ ಹೋಗುವ ಇವಾಗ. ಆ ಕಡೆ ಅಲ್ಲಿಂದ ಬಂದು ಈ ಕಡೆಯಿಂದ ಹೋಗ್ಲಿಕ್ಕಾಗಲ್ಲ, ಆ ಕಡೆಯಿಂದ ಹಾಕ್ಬೋದಲ್ಲ. ಒಂದು ಸೆಕೆಂಡ್. ಗಾಯ್ಸ್ ನೋಡ್ಬೋದು ನೀವು, ನಾನು ಈ ಕಡೆ ಕ್ಯಾಮ್ರಾನ ಒಳಗಡೆ ಈ ಕಡೆ ರಂಧ್ರೆಯಿಂದ ಹಾಕ್ತಾ ಇದ್ದೆ. ನೋಡ್ಬೋದು ಗಾಯ್ಸ್ ನೀವು ಹೆಂಗಿದೆ ಪ್ಲೇಸ್ ಎಲ್ಲ ಅಂತ. ಆ ಕಡೆ ಸೂರ್ಯನ ಕಿರಣ ನೋಡ್ಬೋದು. ಹಾಗೆ ಒಳಗಡೆ ಅಲ್ಲಿ ದೇವಸ್ಥಾನ ಕಾಣಿಸ್ತದೆ. ಹಾಗೆ ಒಳಗಡೆಯಿಂದ ಹೋಗ್ಬತ್ತೆ. ಇವಾಗ ಹಿಂಗೆ ಹೋಗ್ಲಿಕ್ಕೆ ಆಗಲ್ಲ, ಹಂಗಿಂದ ಹೋಗಿ ಬರುವ. ಗೈಸ್ ನೋಡ್ಬೋದು ನೀವು ಗುಹೆ ಹೆಂಗಿದೆ ಅಂತೆಲ್ಲ. ಬಾವಲೆಲ್ಲ ಇರ್ತು ಅಂತ ಇರಲಿಲ್ಲ, ಬಾವಲಿ ಏನೂ ಇಲ್ಲ, ಫುಲ್ ಕತ್ಲೆ ಇದೆ. ನೋಡ್ಬೋದು ನೀವು, ವಾವ್ ಫುಲ್ ಕತ್ಲೆ ಇದೆ. ಬಾಬುವಾ ಗೈಸ್ ನೋಡ್ಬೋದು ಹೆಂಗಿದೆ. ಧ್ಯಾನ ಮಾಡಲಿಕ್ಕೆಲ್ಲ ಜಾಸ್ತಿ ಬರ್ತಾರೆ ಋಷಿ ಮುನಿಗಳೆಲ್ಲ, ಇವಾಗ ಜನರು ಬರ್ತಾರಂತೆ. ಗೈಸ್ ನೋಡ್ಬೋದು ನೀವು, ಸೂರ್ಯನ ಕಿರಣ ಹಾಗೆ ಈ ರಂಧ್ರದಿಂದ ಪಾಸಾಗಿ ಹಾಗೆ ಇಲ್ಲೇ ಬೀಳ್ತದೆ. ಪಾಸಾದ ನಂತರ ಹಾಗೆ ನೋಡ್ಬೋದು ಗೈಸ್ ನೀವು. ಆದರೆ ಬೆಳಕು ಆ ಕಡೆ ಬೀಳ್ತದೆ ದೇವರ ಹತ್ರ, ನಾವು ಇಲ್ಲಿ ನಿಂತದ್ದೆ ಅಲ್ಲಿ ನೋಡ್ಬೋದು ನೀವು. ಸೊ ಅವೆಲ್ಲ ಹೋಗಲ್ಲ, ಸುಮ್ಮನೆ ಯಾಕೆ. ಗೈಸ್ ನೋಡ್ಬೋದು ನೀವು, ಸೂರ್ಯನ ಕಿರಣ ಹೆಂಗೆ ಬೀಳ್ತದೆ ಅಂತ. ಇಲ್ಲಿ ಹಿಂಗಿಂದ ಬಂದು ನಾವು ಇಲ್ಲಿ ನಿಂತರೆ ಸಾಕು, ಈ ಬೆಳಕು ಪೂರ ಅಲ್ಲಿ ಬೀಳ್ತದೆ. ಹಂಗೆ ದೇವ್ರು ಕಾಣಿಸ್ತದೆ ಅಲ್ಲಿಂದ. ದೇವರೇ ಒಳ್ಳೇದು ಮಾಡಪ್ಪ, ಒಳ್ಳೆ ಫಾಲೋವರ್ಸು ಒಳ್ಳೆ ಸಬ್ಸ್ಕ್ರೈಬರ್ಸ್ ಬರೋ ಥರ ಮಾಡು. ಗೈಸ್ ಇಲ್ಲೊಂದು ಶಿವನ ಮೂರ್ತಿ ಅದೇ, ಹಾಗೆ ಒಂದು ನಂದಿ ಉಂಟು. ಡೈಲಿ ಪೂಜೆ ಆಗ್ತದೆ ಅನಿಸ್ತದೆ ಇಲ್ಲಿ. ನೋಡ್ಬೋದು ಗೈಸ್ ನೀವು, ಏನು ಸಖತ್ತಾಗಿದೆ ಪ್ಲೇಸ್. ಬಂದರೆ ಈ ಥರ ಹಿಡನ್ ಪ್ಲೇಸ್ಗೆ ಬರಬೇಕು. ಬನ್ನಿ ಆದಷ್ಟು ಗೈಸ್ ನಮ್ಮ ಗೋಕರ್ಣಕ್ಕೆ. ಗೈಸ್ ಇಲ್ಲೆಲ್ಲ ಗುಹೆ ನೋಡ್ಬೋದು. ಒಂದು ಗುಹೆ, ಇಲ್ಲೊಂದು ಗುಹೆ, 2 ಗುಹೆ, ಆಮೇಲೆ ಇಲ್ಲೊಂದು ಗುಹೆ ಇದೆ. ಹೋಗ್ಲಿಕ್ಕೆ ಆಗೋದಿಲ್ಲ, ಇಲ್ಲೇ ಎಂಡ್ ಆಗ್ತಾಯಿಲ್ಲ, ಮುಚ್ಚೋಗಿದೆ. ಇದೆಲ್ಲ ಉತ್ತರ ಕಾಶಿನ ಕಾಂಟ್ಯಾಕ್ಟ್ ಅಂತ ಹೇಳ್ತಾ ಇದ್ದೆ. ಎಲ್ಲಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ಮುಚ್ಚೋಗದೆ. ನೋಡ್ಬೋದು ಗೈಸ್ ಇಲ್ಲೆಲ್ಲ ಮುಚ್ಚೋಗದೆ. ಗಾಯ್ಸ್ ನೋಡ್ಬೋದು ನೀವು, ಇಲ್ಲೊಂದು ಗುಹೆ ಇದೆ, ಎಷ್ಟು ದೊಡ್ಡ ಇದೆ ಅಂತ. ಯಪ್ಪ ಗಾಯ್ಸ್ ನೋಡ್ಬೋದು ನೀವು ಗುಹೆ. ಯಪ್ಪ ಬಾವಲಿ ಎಲ್ಲ ಉಂಟು ಮಾರೆ. ಗೈಸ್ ಇಲ್ಲೆಲ್ಲ ನೋಡ್ಬೋದು, ಬಾವಲಿ ಎಲ್ಲ ಉಂಟು. ಇಲ್ಲೇ ಉಂಟು ಮಾರೆ, ಇಲ್ಲೇ ಉಂಟು ನೋಡಿ. ನೋಡ್ರೆ ಇದಕ್ಕೆ ಆಯ್ತು ಮಾರೆ, ಕೊಚ್ಚಿಗಿಚ್ತಾರೆ, ಕಣ್ಣು ಕೊಚ್ಚಿದ್ರೆ ಅದು ತೂಗಾಡ್ತದೆ ನೋಡಿ. ಅಲ್ಲ ಆ ಕಡೆ ಅಯ್ಯೋ ಬಂದ ಕಡೆ ಹೋಗ್ಲಿಕ್ಕೆ ಆಗ್ತದೆ ನೋಡ್ಬೋದು. ಅಯ್ಯಯ್ಯೋ ಆ ಬಾವಲಿನ ಬುಸ್ ಅಂತ ಮಾರೆ. ಆ ಬಾವಲಿ ಒಂಥರ ಸೌಂಡ್ ಮಾಡ್ತೇವೆ, ಬುಸ್ ಬುಸ್ ಅಂತ. ಗಾಯ್ಸ್ ಇದು ಒಳಗಿಂದ ಒಂದು ವ್ಯೂ ನೋಡ್ಬೋದು ಗಾಯ್ಸ್ ನೀವು ಹೆಂಗಿದೆ ಅಂತ. ಅಂತ ಮುಗೀತು ನಮ್ಮದು ಜರ್ನಿ. ಹಾಗೆ ಹೊರಟ್ರು ನಾವೀಗ ಲೋಕಲ್
ಇದ್ರೂ ನಾವು ಬರಲಿಲ್ಲ, ಇದೇ ಫಸ್ಟ್ ಟೈಮ್ ಅಂತೂ ಇಂತೂ ಬಂದರು ನಾವಿಲ್ಲಿ ನೋಡ್ಬೋದು. ಹಂಗೆ ಆ ಕಡೆ ಬಂದು ಗುಹೆ ಬರ್ತದೆ, ಈ ಕಡೆ ಬಂದು ದೇವಸ್ಥಾನ ನೋಡ್ಬೋದು ಗೈಸ್ ಹೆಂಗಿದೆ ಅಂತ ಒಂದು ವ್ಯೂ ನೋಡಿ. ಹಂಗೆ ನೋಡ್ಬೋದು ಇಲ್ಲಿ ಒಂಥರ ಸಣ್ಣದಾಗೇನೋ ನೀರು ಟೈಪ್ ಉಂಟು ಗೈಸ್, ನೋಡ್ಬೋದು ನೀವು ಇಲ್ಲಿ. ಫುಲ್ಲು ಸ್ವೀಟ್ ವಾಟರ್ ಇದು, ಅಂದರೆ ಸಿಹಿ ನೀರು. ಈ ಕಡೆ ಸಮುದ್ರ ಇದ್ರೂ ಫುಲ್ಲು ಸ್ವೀಟ್ ವಾಟರ್ ಅಂತ ಹೇಳ್ಬೋದು ನಾವು. ನೋಡ್ಬೋದು ಗೈಸ್ ನೀವು ಹೇಗಿದೆ ಅಂತ. ಇದು ಎಲ್ಲಿ ಹೋಗ್ತದೆ ಅಂತ ಗೊತ್ತಿಲ್ಲ, ಬಟ್ ಒಳಗೆಲ್ಲ ಅದೇ ಅನಿಸ್ತದೆ. ನೋಡುವ ಬ್ರೋ, ಕ್ಯಾಮ್ರಾ ಡ್ಯಾಮೇಜ್ ಆದರೆ ಮತ್ತೆ ಎಂತಿಲ್ಲ.